ಇವತ್ತು ನನ್ನ ಹತ್ರ ಮಾಸ್ಕ್ ಇಲ್ಲ, ಸೊ ಹೀಗಾಗಿ ಈ ಫೇಸನ್ನು ಹಾಕಿ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಹಳ್ಳಿ ಪವರ್ ಸೀಸನ್ 2ನಲ್ಲಿ ಇವಾಗ ಒಂದು ಬಿಗ್ಗೆಸ್ಟ್ ಎಲಿಮಿನೇಷನ್ ಆಗಿದೆ ಅನ್ನುವಂತಹ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಹಾಗಾದರೆ ಎಲಿಮಿನೇಟ್ ಆಗಿರುವಂತಹ ಸ್ಪರ್ಧಿ ಯಾರು, ಯಾಕಾಗಿ ಇವರನ್ನು ಎಲಿಮಿನೇಟ್ ಮಾಡಲಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಕೂಡ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿನೇ ನೀವೇನಾದರೂ ಹಳ್ಳಿ ಪವರ್ ಸೀಸನ್ 2ಅನ್ನು ಮಿಸ್ ಮಾಡದೆ ನೋಡೋರಾಗಿದ್ದರೆ, ಅದ್ರ ಬಗ್ಗೆ ಅಪ್ಡೇಟನ್ನು ತಿಳ್ಕೊಳ್ಬೇಕು ಅನ್ನೋರಾಗಿದ್ದರೆ ಈ ಚಾನಲನ್ನು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ರೆಗ್ಯುಲರ್ ಆಗಿ ನಿಮಗೆ ಹಳ್ಳಿ ಪವರ್ನ ಬಗ್ಗೆ ಅಪ್ಡೇಟ್ಗಳು ಈ ಚಾನಲಲ್ಲಿ ಸಿಗ್ತಾ ಇರ್ತವೆ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಹಳ್ಳಿ ಪವರ್ ಶುರುವಾಗಿ ಇವಾಗ ಕೇವಲ ಒಂದೇ ವಾರ ಆಗಿದ್ದು, ಒಂದು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಗಳು ಇರುವಂತಹ ಟೀಮನ್ನೇ ಆಯ್ಕೆ ಮಾಡಲಾಗಿತ್ತು. 12 ಜನ ಸ್ಪರ್ಧಿಗಳು ಬೇಕಿತ್ತು, ಬಟ್ 14 ಜನರನ್ನು ಕೊನೆಗೂ ಸೆಲೆಕ್ಟ್ ಮಾಡಿ ಇವಾಗ ಗೇಮನ್ನು ಕೂಡ ಆಡಿಸ್ತಾ ಇದ್ದಾರೆ. ಮೊದಲನೇ ವಾರ ತುಂಬಾ ಚೆನ್ನಾಗಿಯೇ ಹೋಯಿತು. ಕೆಲವೊಂದಿಷ್ಟು ಟಾಸ್ಕ್ಗಳಲ್ಲಿ ವಿಪರೀತ ಕೂಡ ಆಯಿತು ಅಂತಲೇ ಹೇಳಬಹುದು. ಇಲ್ಲಿ ಹಜೀರಾ ಅವರಿಗೆ ಇಂಜುರಿ ಕೂಡ ಆಯಿತು, ಮತ್ತು ದರ್ಶಿನಿ ಗೌಡ ಅವರಿಗೂ ಕೂಡ ಇಂಜುರಿ ಆಯಿತು. ತುಂಬ ಜನರಿಗೆ ಹೆಲ್ತ್ ಅಪ್ಸೆಟ್ ಕೂಡ ಆಯಿತು. ಅನೀಶಾ ಆಗಿರಬಹುದು, ದರ್ಶಿನಿ ಗೌಡ ಆಗಿರಬಹುದು, ಚಿತ್ರಶ್ರೀ ಆಗಿರಬಹುದು, ಈ ರೀತಿ ತುಂಬ ಜನರಿಗೆ ಹೆಲ್ತ್ ಅಪ್ಸೆಟ್ ಕೂಡ ಆಗಿತ್ತು. ಇವಾಗ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇ ವಾರದ ಎಲಿಮಿನೇಷನ್ನ ಸಮಯ. ಈ ಸಮಯದಲ್ಲಿ ಒಬ್ಬರನ್ನು ಎಲಿಮಿನೇಟ್ ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ದರ್ಶಿನಿ ಗೌಡ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಅನಿಸ್ಕೊಂಡಿದ್ದಂತಹ ಗಾನವಿ ಗೌಡ ಅವರು ಕಳೆದ ಸೀಸನಲ್ಲಿ ರನ್ನರ್ ಅಪ್ ಆಗಿದ್ರಲ್ವ, ಅವರ ಸಿಸ್ಟರ್ ಇವರು. ಈ ಸಲ ಇವರು ಕೂಡ ಫಿನಾಲಿಗೆ ಬಂದೇ ಬರ್ತಾರೆ, ಕಪ್ ಹೊಡಿತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ತುಂಬ ಜನರಿಗಿತ್ತು. ಬಟ್ ಮೊದಲನೇ ವಾರದಂದೇ ಇವರು ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಇವರನ್ನು ಎಲಿಮಿನೇಟ್ ಮಾಡಿರೋದು ಅಕುಲ್ ಬಾಲಾಜಿ ಅವರಾಗಲಿ ಅಥವಾ ವೋಟಿಂಗ್ ಮೂಲಕ ಆಗಲಿ ಅಲ್ಲ, ಬದಲಾಗಿ ದರ್ಶಿನಿ ಅವರೇನೆ ತಾನೇ ಎಲಿಮಿನೇಟ್ ಆಗ್ತೀನಿ ಅಂತ ಹೇಳಿ ಸ್ವತಃ ಡಿಸೈಡ್ ಮಾಡಿ ಈ ಒಂದು ಶೋನಿಂದ ಹೊರಗಡೆ ಬಂದಿದ್ದಾರೆ. ಇದ್ಯಾಕೆ ಅಂತ ನೀವು ಕೇಳೋದಾದರೆ, ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಅದರಿಂದ ರಿಕವರ್ ಆಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಹೀಗಾಗಿ ಹೆಲ್ತನ್ನು ನೆಗ್ಲಿಜೆನ್ಸಿ ಮಾಡಬಾರ್ದು ಅನ್ನುವಂತಹ ರೀಸನ್ನಿಂದಾಗಿ ಅವರು ಈ ಒಂದು ಶೋನೇ ಬಿಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ತನ್ನ ಒಂದು ಬಿಸ್ನೆಸ್ ಆಗಿರಬಹುದು, ತನ್ನ ಒಂದು ಪರ್ಸ್ನಲ್ ಲೈಫ್ ಏನಿದೆ, ಸೊ ಅದನ್ನು ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ ಅನ್ನುವಂತಹ ಒಂದು ಯೋಚನೆ ಇರಬಹುದು. ಯಾಕಂತಂದರೆ ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ವ. ಸೊ ಹೀಗಾಗಿ ಹೆಲ್ತನ್ನು ಹಾಳು ಮಾಡಿಕೊಂಡು ಈ ಶೋವನ್ನು ಆಡುವಂತಹ ಅವಶ್ಯಕತೆ ಇದೆಯಾ ಅಂತ ಹೇಳಿ ಅವ್ರು ಡಿಸೈಡ್ ಮಾಡಿದಾರೋ, ಅಥವಾ ಅವ್ರಿಗೆ ಆ ಒಂದು ಶೋ ಇಷ್ಟ ಆಗ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆಗೆ ಅವರೊಂದು ಇರುವಂತಹ ಒಂದು ಅಟ್ಮಾಸ್ಫಿಯರ್ ಏನಿದೆ ಅದು ಇಷ್ಟ ಆಗದೆ ಇರಬಹುದು ಕೆಲವರಿಗೆ. ಸೊ ಒಟ್ಟಾರೆಗೆ ರೀಸನ್ ಅಂತೂ ಅವರು ಹೆಲ್ತ್ ಅಪ್ಸೆಟ್ ಅಂತ ಹೇಳಿದ್ದಾರೆ. ಆ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಹೆಲ್ತ್ ಅಪ್ಸೆಟ್ಟಿಂದಾಗಿ ಅವರು ಈ ಒಂದು ಶೋನಿಂದ ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇವಾಗ ಸಿಗ್ತಾ ಇದೆ. ಬಟ್ ಒಂದೇ ವಾರಕ್ಕೆ ಹೊರಗಡೆ ಬರ್ತಾ ಇರೋದು ನಿಜಕ್ಕೂ ಡಿಸಪಾಯಿಂಟಿಂಗ್, ಮತ್ತು ಹೆಲ್ತ್ ಅಪ್ಸೆಟ್ ಆಗಿ ಹೊರಗಡೆ ಬರ್ತಾ ಇರೋದು ಒಂದು ರೀತಿ ಬ್ಯಾಡ್ ಲಕ್, ಎರಡೂ ಕೂಡ ಹೇಳಬಹುದು. ಅದೇನೇ ಒಂದು ಸ್ವಲ್ಪ ದಿನಗಳಿದ್ದು ಟಾಸ್ಕ್ ಚೆನ್ನಾಗಿ ಆಡಿಲ್ಲ ಅಂತ ಹೇಳಿದ್ರೆ ಅವಾಗ ಹೊರಗಡೆ ಬಂದರೆ ಓಕೆ. ಬಟ್ ಅವರು ಟಾಸ್ಕಲ್ಲಿ ಕೆಲವೊಂದು ಟಾಸ್ಕನ್ನು ಗೆದ್ದಿದ್ದಾರೆ, ಕೆಲವೊಂದಿಷ್ಟು ಟಾಸ್ಕಲ್ಲಿ ಟಫ್ ಫೈಟನ್ನು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಇವಾಗ ಅವರು ಹೊರಗಡೆ ಬರಬೇಕಾದಂತಹ ಒಂದು ಸಿಚುವೇಶನ್ ಎದುರಾಗಿದೆ. ಒಂದು ರೀತಿ ಬ್ಯಾಡ್ ಲಕ್ ಅಂತಲೇ ಹೇಳಬಹುದು. ಯಾಕಂತಂದರೆ ಕೆಲವರು ಇವಾಗ ಇವ್ರಿಗಿಂತ ದರ್ಶಿನಿ ಅವ್ರಿಗಿಂತ ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡದೇ ಇದ್ರು ಕೂಡ ಇವಾಗ ಶೋನಲ್ಲಿದ್ದಾರೆ. ಬಟ್ ಸ್ಟಿಲ್ ದರ್ಶಿನಿ ಗೌಡ ಅವರು ಚೆನ್ನಾಗೇ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು. ಏನು ಟಾಪ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದರ ವಾರದಲ್ಲಿ ಅವರು ತಮ್ಮಿಂದಾಗುವಂತಹ ಒಂದು ಹೆವಿ ಎಫರ್ಟನ್ನು ಹಾಕಿದರು. ತುಂಬ ಟಾಸ್ಕನ್ನು ಚೆನ್ನಾಗಿ ಆಡಿದ್ದಾರೆ ಕೂಡ. ಸೊ ಹೀಗಾಗಿ ಡಿಸರ್ವಿಂಗ್ ಇದ್ದರು ಅವರು ಇವಾಗ ಹಳ್ಳಿ ಪವರಲ್ಲಿ ಇರೋದಕ್ಕೆ. ಅವರು ಸ್ಟೇಜ್ ಮೇಲೆ ಮಾತಾಡಿರೋದಾಗಿರ್ಬೋದು, ಅವರು ಅಷ್ಟೇ ಅಲ್ಲ ಬೇರೆಯವ್ರು ಮಾತಾಡಿರೋದಾಗಿರ್ಬೋದು, ಅದು ಏನೇ ಇರಲಿ. ಬಟ್ ಇಂಡಿವಿಜುವಲ್ ಆಗಿ ಪರ್ಫಾರ್ಮೆನ್ಸ್ ಅಂತ ಬಂದರೆ ಟಾಸ್ಕೆಲ್ಲ ಚೆನ್ನಾಗೇ ಆಡ್ತಾಯಿದ್ರು, ಸರ್ವೈವ್ ಆಗ್ತಾಯಿದ್ರು. ಖಂಡಿತವಾಗ್ಲೂ ಟಾಪ್ 5ನಲ್ಲಂತೂ ಇರ್ತಾಯಿದ್ರು ಅಂತ ನನಗಂತೂ ಭರವಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ, ಅಂದರೆ ಸೆಲ್ಫ್ ಎವಿಕ್ಷನ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಇದು ಕನ್ಫರ್ಮ್ ಆದರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲೇ ಆ ಒಂದು ಕಮೆಂಟನ್ನು ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು. 90% ಇದೇ ರೀತಿಯಾಗಿ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಕಡೆ ಮೂಮೆಂಟಲ್ಲಿ ಏನಾದರೂ ದರ್ಶಿನಿ ಅವರು ಇಲ್ಲ ತಾನು ಉಳಿತೀನಿ ಅಂತ ಡಿಸೈಡ್ ಮಾಡ್ತಾರಾ, ಅದ್ರ ಬಗ್ಗೆ ಕಾದು ನೋಡಬೇಕು. ಸದ್ಯಕ್ಕಂತೂ ಈ ರೀತಿಯಾಗಿ ಅಪ್ಡೇಟ್ ಸಿಗ್ತಾ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಪ್ರೋಮೋ ಆದಷ್ಟು ಬೇಗನೆ ಬರುತ್ತೆ. ಆ ಪ್ರೋಮೋಗೋಸ್ಕರ ವೇಟ್ ಮಾಡಿ. ಮತ್ತು ಇದೇ ರೀತಿಯ ರೆಗ್ಯುಲರ್ ಅಪ್ಡೇಟ್ ನಿಮಗೆ ಈ ಒಂದು ಹಳ್ಳಿ ಪವರ್ ಶೋನ ಬಗ್ಗೆ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹೌದು ಹಳ್ಳಿ ಪವರ್ ಬಗ್ಗೆ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.